ಜೂನ್ 18ರಂದು ಜೊಯ್ಡಾ ತಾಲೂಕಿನ ಹಲವೆಡೆ ವಿದ್ಯುತ್ ವ್ಯತ್ಯಯ. ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಮಾಹಿತಿ. ಜೊಯ್ಡಾ ತಾಲೂಕಿನ ಗಣೇಶಗುಡಿ ವಿದ್ಯುತ್ ಉಪಕೇಂದ್ರ ಮತ್ತು ಜೊಯ್ಡಾದ ಶಾಖಾ ವಿದ್ಯುತ್ ಉಪಕೇಂದ್ರದಲ್ಲಿ ತುರ್ತು ನಿರ್ವಹಣಾ ಕೆಲಸ ಇರುವ ಹಿನ್ನೆಲೆಯಲ್ಲಿ ಜೊಯ್ಡಾ ತಾಲೂಕಿನ ಹಲವೆಡೆ ಜೂನ್ 18ರಂದು ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಇಂದು ಮಂಗಳವಾರ ಸಂಜೆ 5 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಅವರು ನೀಡಿದ ಮಾಹಿತಿಯಲ್ಲಿ ಜೊಯ್ಡಾ ತಾಲೂಕಿನ ಜೊಯ್ಡಾ, ಪ್ರಧಾನಿ, ಉಳವಿ, ನಂದಿಗದ್ದೆ, ನಾಗೋಡ, ಗಾಂಗೋಡ, ಕುಂಬಾರವಾಡ, ಅಣಶಿ ಮತ್ತು ಅವೇಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾಗೂ ಗ್ರಾಮೀಣ ಶಾಖೆಯಲ್ಲಿ ಬರುವ ಜಗಲ್ಬೇಟ್ ಮತ್ತು ಸಿಂಗರ್ಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲಿ ಜೂನ್ 18ರಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು, ಎಂದಿನಂತೆ ಸಾರ್ವಜನಿಕರು ಹಾಗೂ ಗ್ರಾಹಕರು ಸಹಕರಿಸುವಂತೆ ವಿನಂತಿಸಿದ್ದಾರೆ. 18/6/2026 ಗುರುವಾರದಂದು 110 kV 33/11 kV ಗಣೇಶಗುಡಿ ಸಬ್ಸ್ಟೇಷನ್ನಲ್ಲಿ ತುರ್ತು ಕಾಮಗಾರಿ ಇರುವುದರಿಂದ ಈ ಮುಂದೆ ತಿಳಿಸಿದ ಸ್ಥಳಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗುವುದು. ಅದು ಜೊಯ್ಡಾ ಶಾಖೆ ವ್ಯಾಪ್ತಿಯಲ್ಲಿ ಜೊಯ್ಡಾ, ಪ್ರಧಾನಿ, ನಂದಿಗದ್ದ, ನಾಗೋಡ, ಕಾತೇಲಿ, ಕುಂಬಾರವಾಡ, ಗಂಗೋಡ, ಅಣಶಿ, ಉಳವಿ ಹಾಗೂ ಅವೇಡಾ ಇಡುವ ಗ್ರಾಮ ಪಂಚಾಯತ. ಅದೇ ರೀತಿ ಗ್ರಾಮೀಣ ಶಾಖೆ ವ್ಯಾಪ್ತಿಯ ಅವೇಡಾ, ಜಗಲ್ಪೇಟ್, ಸಿಂಗರ್ಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯವಾಗುವುದು. ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆಯ ವಿದ್ಯುತ್ ವ್ಯತ್ಯಯಕ್ಕೆ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ.